ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲ ವೀಕ್ಷಕರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಗಣಪತಿ ಬಾಲಕನಿಗೆ ಮಾಡಿದ 4 ಬುದ್ಧಿಯ ತತ್ವೋಪದೇಶಗಳು ಯಾವುವು? ಇದರ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನಿಮ್ಮ ಮಕ್ಕಳಿಗೂ ಕೂಡ ಈ ಕಥೆಯನ್ನು ಅವಶ್ಯವಾಗಿ ಕೇಳಿಸಿ. ಗಣಪತಿ ಹೇಳಿದ ಈ 4 ಉಪದೇಶಗಳನ್ನು ಕೇಳಿದ ನಂತರ ನಿಮ್ಮ ಮಕ್ಕಳಲ್ಲಿನ ಭಯವು ದೂರವಾಗುವುದು. ಮಲೆನಾಡಿನ ಸುಂದರ ಬೆಟ್ಟಗಳ ಮಧ್ಯೆ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಗೆ ಆನಂದಪುರ ಎಂಬ ಹೆಸರಿತ್ತು. ಹಳ್ಳಿಯ ತುಂಬ ಹಸಿರು ಗದ್ದೆಗಳು, ಹೊಳೆಗಳಲ್ಲಿ ಹರಿಯುವ ನೀರು, ಹಕ್ಕಿಗಳ ಕೂಗು, ಎಲ್ಲೆಡೆ ಸಂತೋಷದ ವಾತಾವರಣ. ಆ ಹಳ್ಳಿಯಲ್ಲಿ ಮನು ಎಂಬ ಚಿಕ್ಕ ಹುಡುಗನಿದ್ದ. ಅವನು 8 ವರ್ಷದ ಹುಡುಗನಾಗಿದ್ದ. ಮನು ಚಂಚಲ ಮನಸ್ಸಿನವನು. ಯಾವಾಗಲೂ ಆಟವಾಡುವುದರಲ್ಲೇ ಕಾಲ ಕಳೆಯುತ್ತಿದ್ದ. ಆದರೆ ಓದುವುದೆಂದರೆ ಅವನಿಗೆ ತುಂಬಾ ಕಷ್ಟ. ಶಾಲೆಯಲ್ಲಿ ಗುರುಗಳು ಏನೇ ಪಾಠ ಮಾಡಿದರೂ ಮನುವಿಗೆ ಅರ್ಥವಾಗುತ್ತಿರಲಿಲ್ಲ. ಅಂಕಗಣಿತದ ಸಂಖ್ಯೆಗಳು ಅವನಿಗೆ ದೊಡ್ಡ ಪರ್ವತಗಳಂತೆ ಕಾಣುತ್ತಿದ್ದವು. ಕನ್ನಡದ ಪದ್ಯಗಳು ಸಮುದ್ರದ ಅಲೆಗಳು ಅಪ್ಪಳಿಸಿದಂತೆ ಆಗುತ್ತಿತ್ತು. ಮನು ಶಾಲೆಗೆ ಹೋಗುವಾಗಲೆಲ್ಲ ಮನದಲ್ಲೇ ಹೆದರುತ್ತಿದ್ದ. ಇವತ್ತು ನಾನು ತಪ್ಪು ಹೇಳಿದರೆ ಸ್ನೇಹಿತರು ಮತ್ತೆ ನಗುತ್ತಾರೆ, ಗುರುಜಿ ಸಿಟ್ಟು ಮಾಡಿಕೊಳ್ಳುತ್ತಾರೆ ಎಂದು ದಾರಿಯುದ್ದಕ್ಕೂ ಚಿಂತಿಸುತ್ತಿದ್ದ. ಆದರೆ ಮನುವಿಗೆ ಒಂದು ದೊಡ್ಡ ಹಂಬಲವಿತ್ತು. ತಾನು ಬುದ್ಧಿವಂತನಾಗಬೇಕು, ಎಲ್ಲರೂ ಮೆಚ್ಚುವಂತಾಗಬೇಕು. ಅವನು ರಾತ್ರಿ ಹೊತ್ತು ಅಮ್ಮ ಹೇಳಿದ ಕತೆಗಳನ್ನು ಕೇಳುತ್ತಾ ಕುಳಿತುಕೊಳ್ಳುತ್ತಿದ್ದ. ವಿಶೇಷವಾಗಿ ಗಣಪತಿಯ ಕತೆ ಕೇಳುವುದೆಂದರೆ ತುಂಬಾ ಖುಷಿಯಾಗುತ್ತಿತ್ತು. ಗಣಪತಿಯ ಕತೆ ಕೇಳಿದಾಗ ಅವನ ಹೃದಯ ತುಂಬಿ ಬರುತ್ತಿತ್ತು. ಗಣಪತಿಯು ಬುದ್ಧಿಯ ದೇವರು, ಜ್ಞಾನದ ದೇವರು ಎಂದು ತಾಯಿ ಹೇಳುತ್ತಿದ್ದಳು. ಮನು ಮನಸ್ಸಿನಲ್ಲಿ ಸದಾ ಅಂದುಕೊಳ್ಳುತ್ತಿದ್ದನು, ಗಣಪತಿ ನನಗೂ ಬುದ್ಧಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಒಂದು ದಿನ ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಕೇಳಿದರು, ಮಕ್ಕಳೇ, ಈ ಪದ್ಯವನ್ನು ಯಾರು ಕಂಠಪಾಠ ಮಾಡಿದ್ದೀರಿ? ಎಲ್ಲ ಮಕ್ಕಳು ಕೈ ಎತ್ತಿದರು. ಆದರೆ ಮನು ಮಾತ್ರ ಮೌನವಾಗಿ ಕುಳಿತಿದ್ದ. ಗುರೂಜಿ ಅವನನ್ನು ನೋಡಿದರು. ಮನು, ನೀನು ಹೇಳು, ನೀನು ಕಂಠಪಾಠ ಮಾಡಿದ್ದೀಯಾ? ಮನು ತುಸು ನಡುಗಿದ. ಪದ್ಯವನ್ನು ಹೇಳಲು ಶುರು ಮಾಡಿದ. 2 ಸಾಲುಗಳು ಹೇಳುತ್ತಿದ್ದಂತೆ ಅವನು ತಡಕಾಡಿದ. ತಪ್ಪು ತಪ್ಪಾಗಿ ಹೇಳಿದ್ದರಿಂದ ತರಗತಿಯಲ್ಲಿ ಮಕ್ಕಳು ನಗಲಾರಂಭಿಸಿದರು. ಅಯ್ಯೋ, ಮನುಗೆ ಏನು ಬರುವುದಿಲ್ಲ, ಅವನಿಗೆ ಬುದ್ಧಿಯೇ ಇಲ್ಲ ಎಂದು ಕೆಲವರು ತಮ್ಮ ತಮ್ಮಲ್ಲೇ ಹೇಳಿಕೊಂಡರು. ಆ ಪುಟ್ಟ ಹೃದಯಕ್ಕೆ ತುಂಬಾ ನೋವಾಯಿತು. ಅವನು ಮೌನವಾಗಿ ಕುಳಿತುಕೊಂಡ. ಪಾಠದ ನಂತರ ಎಲ್ಲರೂ ಆಟವಾಡಲು ಹೊರಟರು. ಆದರೆ ಮನು ಬೇಸರದಿಂದ ಮನೆಗೆ ಹೊರಟ. ಅವನ ತಾಯಿ ಅವನ ಕಣ್ಣಲ್ಲಿನ ಕಣ್ಣೀರು ನೋಡಿ ಕೇಳಿದಳು, ಏನು ಮನು, ಏನಾಯಿತು? ಮನು ಅಳುತ್ತಾ ಹೇಳಿದ, ಅಮ್ಮ, ನನಗೆ ಪಾಠ ಅರ್ಥವಾಗುತ್ತಿಲ್ಲ. ಎಲ್ಲರೂ ನನ್ನನ್ನು ಹಾಸ್ಯ ಮಾಡುತ್ತಾರೆ. ನನಗೆ ಬುದ್ಧಿಯೇ ಇಲ್ಲ. ನಾನು ಹೇಗೆ ಬುದ್ಧಿವಂತನಾಗುವುದು? ಅವನ ಅಮ್ಮ ತಲೆಯ ಮೇಲೆ ಕೈಯಿಟ್ಟು ಸಮಾಧಾನ ಮಾಡಿದರು ಮತ್ತು ಹೇಳಿದರು, ಮಗ, ಯಾರೂ ಸಹ ಜನ್ಮತಃ ಬುದ್ಧಿವಂತರಾಗಿರುವುದಿಲ್ಲ. ಶ್ರಮಪಟ್ಟರೆ, ದೇವರ ಕೃಪೆ ದೊರೆತರೆ ಎಲ್ಲವೂ ಸಾಧ್ಯ. ನೀನು ಗಣಪತಿಯ ಬಳಿ ಪ್ರಾರ್ಥನೆ ಮಾಡು. ಅವನೇ ಬುದ್ಧಿಯ ದೇವರು. ಅವನು ನಿನಗೆ ಖಂಡಿತ ಬುದ್ಧಿ ನೀಡುತ್ತಾನೆ. ಆ ರಾತ್ರಿ ಮನು ನಿದ್ರೆಗೆ ಜಾರುವ ಮೊದಲು ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥಿಸಿದ, ಗಣಪತಿ ದೇವರೇ, ನನಗೆ ಬುದ್ಧಿ ನೀಡು. ನಾನು ವಿದ್ಯಾವಂತನಾಗಿ ಎಲ್ಲರಿಗೂ ಉಪಕಾರ ಮಾಡುವಂತಾಗಬೇಕು. ಮನುವಿಗೆ ತಿಳಿಯದೆ ಒಂದು ಅದ್ಭುತ ನಡೆಯುವುದರಲ್ಲಿತ್ತು. ಮರುದಿನ ಬೆಳಿಗ್ಗೆ ಎದ್ದು ಮನು ಅಮ್ಮನಿಗೆ ಹೇಳಿದ, ಅಮ್ಮ, ನಾನು ಇವತ್ತು ಗಣಪತಿಯ ದೇವಸ್ಥಾನಕ್ಕೆ ಹೋಗುತ್ತೇನೆ. ನನಗೆ ಬುದ್ಧಿ ಕೊಡುವಂತೆ ಅವನನ್ನು ಕೇಳಬೇಕು. ಮನುವಿನ ಅಮ್ಮ ಸ್ಮಿತಾ ತಲೆಯಾಡಿಸಿದರು. ಹೋಗು ಮಗ, ಸತ್ಯಸಂಧನಾಗಿ ಪ್ರಾರ್ಥನೆ ಮಾಡಿದರೆ ಗಣಪತಿ ಖಂಡಿತ ಕೇಳುತ್ತಾನೆ. ಹಳ್ಳಿ ಅಂಚಿನಲ್ಲಿರುವ ಬೆಟ್ಟದ ಅಂಚಿನಲ್ಲಿ ಒಂದು ಸಣ್ಣ ಗಣಪತಿಯ ದೇವಸ್ಥಾನ ಇತ್ತು. ಅದು ಮಣ್ಣು ಮನೆಯ ಸರಳವಾದ ದೇವಸ್ಥಾನವಾಗಿತ್ತು. ಅದರ ಮುಂದೆ ದೊಡ್ಡ ಆಲದ ಮರವಿತ್ತು. ಮರದ ಕೆಳಗೆ ಹಕ್ಕಿಗಳು ಕುಳಿತಿದ್ದವು. ತಂಪಾದ ಗಾಳಿಯಿಂದಾಗಿ ವಾತಾವರಣ ತುಂಬಾ ಶಾಂತವಾಗಿತ್ತು. ಅವನು ನಿಧಾನಕ್ಕೆ ದೇವಸ್ಥಾನಕ್ಕೆ ನಡೆದ. ಅಲ್ಲಿ ಹಿರಿಯರು ಗಂಟೆ ಮೊಳಗಿಸುತ್ತಿದ್ದರು. ಮಹಿಳೆಯರು ಹೂ ಹಚ್ಚುತ್ತಿದ್ದರು. ಧೂಪದ ಸುಗಂಧ ಎಲ್ಲವನ್ನೂ ನೋಡಿ ಅವನ ಮನಸ್ಸು ಹರ್ಷಗೊಂಡಿತು. ದೇವರ ಪ್ರತಿಮೆಯ ಮುಂದೆ ಮನು ಕೈಮುಗಿದು ನಿಂತುಕೊಂಡಿದ್ದ. ಆ ಗಣಪತಿ ಪ್ರತಿಮೆ ಬಹಳ ಸುಂದರವಾಗಿತ್ತು. ದೊಡ್ಡ ಹೊಟ್ಟೆ, ಮುದ್ದಾದ ಆನೆ ತಲೆ, ಒಂದು ಹಸ್ತದಲ್ಲಿ ಮೋದಕ, ಮತ್ತೊಂದು ಹಸ್ತದಲ್ಲಿ ಆಶೀರ್ವಾದ. ಮನುಗೆ ಗಣಪತಿಯು ನಗುತ್ತಾ ನೋಡುತ್ತಿದ್ದಾನೆ ಎಂದು ಅನಿಸುತ್ತಿತ್ತು. ಮನುವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಲು ಆರಂಭಿಸಿದ. ಗಣಪತಿ ದೇವರೇ, ಎಲ್ಲರೂ ಹೇಳುತ್ತಾರೆ ನೀನು ಬುದ್ಧಿಯ ದೇವರು ಅಂತ. ನನಗೂ ಸಹ ಸ್ವಲ್ಪ ಜ್ಞಾನ ಕೊಡು. ನಾನು ವಿದ್ಯಾವಂತನಾಗಬೇಕು. ಅದರಿಂದಾಗಿ ನಾನು ಎಲ್ಲರಿಗೂ ಸಹಾಯ ಮಾಡಬೇಕು. ನಾನು ಬುದ್ಧಿವಂತನಾದರೆ ಅಮ್ಮ ಖುಷಿಯಾಗುತ್ತಾಳೆ. ಗುರೂಜಿಗೆ ಹೆಮ್ಮೆಯಾಗುತ್ತದೆ. ದಯವಿಟ್ಟು ನನಗೆ ಸಹಾಯ ಮಾಡು ಗಣಪತಿ. ಅವನು ಹೀಗೆ ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದಂತೆ ಒಂದು ಅದ್ಭುತ ಸಂಭವಿಸಿತು. ದೇವಸ್ಥಾನದ ಒಳಗೆ ಬೆಳಕು ಪ್ರಕಾಶಿಸಿತ್ತು. ಮನು ಕಣ್ಣು ತೆರೆಯುವಷ್ಟರಲ್ಲಿ ಗಣಪತಿಯ ಪ್ರತಿಮೆ ಜೀವ ಪಡೆದಂತೆ ಕಾಣಿಸಿತು. ಮನು ಬೆಚ್ಚಿಬಿದ್ದ. ಆದರೆ ಭಯಕ್ಕಿಂತ ಹೆಚ್ಚು ಸಂತೋಷ ತುಂಬಿತು. ಗಣಪತಿ ಮೃದುವಾಗಿ ಮಾತನಾಡಿದನು, ಮಗನೇ ಮನು, ನಿನ್ನ ಹೃದಯದಲ್ಲಿರುವ ಸತ್ಯವಾದ ಪ್ರಾರ್ಥನೆ ನನಗೆ ತಲುಪಿದೆ. ಬುದ್ಧಿ ಕೇವಲ ಪಾಠವನ್ನು ಕಂಠಪಾಠ ಮಾಡುವುದಲ್ಲ. ಬುದ್ಧಿ ಎಂದರೆ ಜ್ಞಾನವನ್ನು ಒಳ್ಳೆಯದಕ್ಕೆ ಬಳಸುವುದು. ನೀನು ಸಿದ್ಧನಾಗಿದ್ದರೆ ನಾನು ನಿನಗೆ ದಾರಿ ತೋರಿಸುತ್ತೇನೆ. ಮನುಗೆ ಆಶ್ಚರ್ಯವಾಯಿತು. ಗಣಪತಿ ದೇವರೇ, ನನಗೆ ಕಲಿಸಿ, ನಾನು ಸಿದ್ಧನಿದ್ದೇನೆ.
ಗಣಪತಿ ಮುಗುಳ್ನಗುತ್ತಾ ಹೇಳಿದರು, ಮಗನೇ, ಮೊದಲು ನೀನು ಧೈರ್ಯ ಕಳೆದುಕೊಳ್ಳಬಾರದು. ಬುದ್ಧಿ ಬೆಳೆಯಲು ಶ್ರಮ, ಧೈರ್ಯ ಮತ್ತು ಒಳ್ಳೆಯ ಮನಸ್ಸು ಬೇಕು. ನೀನು ನನ್ನ ಮಾತುಗಳನ್ನು ಪಾಲಿಸಿದರೆ ನಿನ್ನ ಜೀವನದಲ್ಲಿ ಬುದ್ಧಿಯು ದೀಪ ಬೆಳಗುವುದು. ಮನು ಗಣಪತಿಯ ಮಾತನ್ನು ಲಕ್ಷ್ಯವಿಟ್ಟು ಕೇಳುತ್ತಿದ್ದನು. ಗಣಪತಿ ಮನುವಿನ ಹತ್ತಿರ ಬಂದು ಹೇಳಿದನು, ಮಗನೇ ಮನು, ನೀನು ಬುದ್ಧಿವಂತನಾಗಬೇಕೆಂದು ಬಯಸುತ್ತೀಯಾ? ಆದರೆ ನಿಜವಾದ ಬುದ್ಧಿ ಎಂದರೆ ಏನು ಗೊತ್ತೇ? ನಾನು ನಿನಗೆ 4 ತತ್ವಗಳನ್ನು ಹೇಳುತ್ತೇನೆ. ನೀನು ಅವುಗಳನ್ನು ಜೀವನದಲ್ಲಿ ಅನುಸರಿಸಿದರೆ ನಿನಗೆ ನಿಜವಾದ ಜ್ಞಾನ ದೊರೆಯುತ್ತದೆ. ಮನು ಕಣ್ಣು ಮಿಟುಕಿಸದೆ ಕೇಳುತ್ತಿದ್ದ. ಆಗ ಗಣಪತಿ ಹೇಳಿದರು, ಮೊದಲ ತತ್ವ ಶ್ರದ್ಧೆ. ಯಾವ ಕೆಲಸವನ್ನೇ ಮಾಡು, ಮನಸ್ಸಿನಿಂದ ಮಾಡು. ಅರೆ ಮನಸ್ಸಿನಿಂದ ಮಾಡಿದರೆ ಯಾವ ಪಾಠವೂ ಅರ್ಥವಾಗುವುದಿಲ್ಲ. ಪುಸ್ತಕ ಓದುತ್ತಿರುವಾಗ ಮನಸ್ಸು ಹೊರಗೆ ಆಟದ ಕಡೆಗೆ ಓಡಬಾರದು. ಶ್ರದ್ಧೆಯಿಂದ ಕಲಿಯುವವನು ನಿಧಾನವಾಗಿ ದೊಡ್ಡ ಜ್ಞಾನವನ್ನು ಸಂಪಾದಿಸುತ್ತಾನೆ. ಮನು ತಲೆಯಾಡಿಸಿದ. ಹೌದು ಗಣಪತಿ ದೇವರೇ, ನಾನು ಮುಂದೆ ಶ್ರದ್ಧೆಯಿಂದ ಓದುತ್ತೇನೆ. ಎರಡನೇ ತತ್ವ ಧೈರ್ಯ. ತಪ್ಪು ಮಾಡಿದರೆ ಬೇಸರಿಸಬೇಡ. ತಪ್ಪಿನಿಂದ ಕಲಿಯುವವನು ಶಕ್ತಿಶಾಲಿಯಾಗುತ್ತಾನೆ. ಧೈರ್ಯವಿಲ್ಲದವನು ಕಲಿಯಲು ಸಾಧ್ಯವಿಲ್ಲ. ಮನು ತನ್ನ ಹಳೆಯ ಅನುಭವ ನೆನಪಿಸಿಕೊಂಡ. ಶಾಲೆಯಲ್ಲಿ ತಪ್ಪಾಗಿ ಹೇಳಿದಾಗ ಮಕ್ಕಳು ನಕ್ಕಿರುವುದು ನೆನಪಾಯಿತು ಮತ್ತು ಹೇಳಿದ, ಗಣಪತಿ ದೇವರೇ, ನಾನು ಮುಂದೆ ಅಳುವುದಿಲ್ಲ. ಧೈರ್ಯದಿಂದ ಮುಂದುವರಿಯುತ್ತೇನೆ. ಮೂರನೇ ತತ್ವ ಸತ್ಯ. ಸತ್ಯವೆಂದರೆ ಕುಶಲವಾಗಿ ಸುಳ್ಳು ಹೇಳುವುದಲ್ಲ. ಸತ್ಯವೆಂದರೆ ಯಾವಾಗಲೂ ಸತ್ಯವನ್ನು ಹಿಡಿದಿಟ್ಟುಕೊಳ್ಳುವುದು. ಸತ್ಯವೇ ಶ್ರೇಷ್ಠ ಜ್ಞಾನಕ್ಕೆ ಬಾಗಿಲು. ಮನು ಆಶ್ಚರ್ಯದಿಂದ ಕೇಳಿದ, ಅಂದರೆ ಬುದ್ಧಿವಂತನೆಂದು ಹೇಳಿಕೊಳ್ಳುವುದಾದರೆ ಸುಳ್ಳು ಹೇಳಬಾರದೆ? ಗಣಪತಿ ಮಂದಹಾಸದ ನಗುವಿನೊಂದಿಗೆ ಹೇಳಿದ, ಹೌದು ಮಗನೇ, ಸತ್ಯವೇ ನಿನ್ನನ್ನು ಬೆಳಗುತ್ತದೆ. ನಾಲ್ಕನೇ ತತ್ವ ಉಪಕಾರ. ಬುದ್ಧಿಯ ನಿಜವಾದ ಶಕ್ತಿ ಎಂದರೆ ಅದನ್ನು ಇತರರಿಗೆ ಉಪಯೋಗಿಸುವುದು. ನೀನು ಕಲಿತ ಜ್ಞಾನವನ್ನು ನಿನ್ನ ಅಮ್ಮನಿಗೆ, ಸ್ನೇಹಿತರಿಗೆ, ಹಳ್ಳಿಗರಿಗೆ ಸಹಾಯ ಮಾಡಲು ಬಳಸಬೇಕು. ಸ್ವಂತ ಲಾಭಕ್ಕೆ ಮಾತ್ರ ಬುದ್ಧಿ ಉಪಯೋಗಿಸಿದರೆ ಅದು ನಿಜವಾದ ಜ್ಞಾನವಾಗಿರುವುದಿಲ್ಲ. ಮನುಗೆ ಹೃದಯ ತುಂಬಿ ಬಂದಿತು. ಗಣಪತಿ ದೇವರೇ, ನಾನು ಕಲಿತ ಪಾಠವನ್ನು ಇತರರಿಗೆ ಸಹಾಯ ಮಾಡಲು ಬಯಸುತ್ತೇನೆ. ಗಣಪತಿ ಆಶೀರ್ವಾದ ಮಾಡುತ್ತಾ ಹೇಳಿದರು, ಚೆನ್ನಾಗಿದೆ ಮಗನೇ. ಈ 4 ತತ್ವಗಳನ್ನು ಎಂದಿಗೂ ಮರೆಯಬೇಡ. ಶ್ರದ್ಧೆ, ಧೈರ್ಯ, ಸತ್ಯ, ಉಪಕಾರ ಇವು ನಿನ್ನನ್ನು ನಿಜವಾದ ಬುದ್ಧಿವಂತನನ್ನಾಗಿ ಮಾಡುತ್ತವೆ. ಮನು ಭಕ್ತಿಯಿಂದ ನಮಸ್ಕರಿಸಿದ. ಅವನ ಹೃದಯದಲ್ಲಿ ಬೆಳಕು ಹೊಳೆಯುತ್ತಿರುವಂತೆ ಅನುಭವವಾಯಿತು. ಗಣಪತಿ ಮನುಗೆ ತತ್ವೋಪದೇಶ ನೀಡಿದ ನಂತರ ಮೃದುವಾಗಿ ಹೇಳಿದರು, ಮಗನೇ ಮನು, ಉಪದೇಶ ಕೇಳುವುದು ಸುಲಭ, ಆದರೆ ಅದನ್ನು ಜೀವನದಲ್ಲಿ ಅನುಸರಿಸುವುದೇ ನಿಜವಾದ ಬುದ್ಧಿ. ಈಗ ನಾನು ನಿನಗೆ ಒಂದು ಸಣ್ಣ ಪರೀಕ್ಷೆ ಕೊಡುತ್ತೇನೆ. ನೀನು ಅದನ್ನು ಜಯಿಸಿದರೆ ನಿನ್ನ ಮನಸ್ಸಿನಲ್ಲಿ ಬುದ್ಧಿಯ ದೀಪ ಬೆಳಗುತ್ತದೆ. ಮನು ಕುತೂಹಲದಿಂದ ಕೇಳಿದ, ಗಣಪತಿ ದೇವರೇ, ಯಾವ ಪರೀಕ್ಷೆ? ಗಣಪತಿ ಹಾಸ್ಯಮಯವಾಗಿ ಹೇಳಿದರು, ಇದು ಶಾಲೆಯ ಪ್ರಶ್ನೆ ಅಲ್ಲ, ಪುಸ್ತಕದ ಪಾಠವೂ ಅಲ್ಲ. ಇದು ಜೀವನದ ಪರೀಕ್ಷೆ. ನೀನು ನನ್ನ ತತ್ವಗಳನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡಿದ್ದೀಯಾ ಎಂಬುದನ್ನು ತೋರಿಸಬೇಕಾಗಿದೆ. ಅಷ್ಟರಲ್ಲಿ ದೇವಸ್ಥಾನದ ಹೊರಗೆ ಗದ್ದಲ ಕೇಳಿಸಿತು. ಮನು ಓಡಿ ಹೋದ. ಅದನ್ನು ನೋಡಿ ಬೆಚ್ಚಿಬಿದ್ದ. ಹಳ್ಳಿಯ ಮಕ್ಕಳು ಹೊಳೆಯ ಬಳಿ ಆಟವಾಡುತ್ತಿದ್ದರು. ಅಲ್ಲಿ ಚಿಕ್ಕ ಗೋವು ಹೊಳೆಯ ಮಣ್ಣಿನಲ್ಲಿ ಕಾಲು ಜಾರಿ ಬಿದ್ದಿತ್ತು. ಅದು ಹೊರಬರಲಾಗದೆ ಮುಗ್ಗರಿಸುತ್ತಿತ್ತು. ಮಕ್ಕಳು ಅದನ್ನು ನೋಡಿ ನಗುತ್ತಿದ್ದರು. ಕೆಲವರು ಕಲ್ಲು ಎಸೆದು ಹಾಸ್ಯ ಮಾಡುತ್ತಿದ್ದರು. ಮನುವಿಗೆ ಹೃದಯ ಕಲುಕಿತು. ಅವನಿಗೆ ಗಣಪತಿಯ ಮಾತು ನೆನಪಾಯಿತು. ಉಪಕಾರವೇ ನಿಜವಾದ ಬುದ್ಧಿ ಎನ್ನುವ ಮಾತು. ಅವನು ಮಕ್ಕಳ ಕಡೆಗೆ ಓಡಿದ. ನೀವು ಹೀಗೆ ನಗಬೇಡಿ, ಗೋವು ಸಿಲುಕಿಕೊಂಡಿದೆ. ಅದು ನಮ್ಮ ಸಹಾಯವನ್ನು ಬೇಕೆಂದು ಕೂಗುತ್ತಿದೆ. ಬನ್ನಿ, ನಾವು ಅದನ್ನು ರಕ್ಷಿಸೋಣ. ಮಕ್ಕಳು ಮೊದಲು ತಿರಸ್ಕರಿಸಿದರು. ಮನು, ನಿನಗೆ ಪಾಠ ಬರಲ್ಲ, ಈಗ ದೊಡ್ಡವನಂತೆ ಬೋಧನೆ ಮಾಡ್ತೀಯಾ? ಆದರೆ ಮನು ಹೆದರಲಿಲ್ಲ. ಅವನೇ ಸ್ವತಃ ನದಿಗೆ ಇಳಿದ. ಶ್ರದ್ಧೆಯಿಂದ ಗೋವಿನ ತಲೆಯನ್ನು ಸವರಿ ಶಾಂತಗೊಳಿಸಿದ. ನಂತರ ಹಗ್ಗವನ್ನು ಕಟ್ಟಿ ಎಳೆಯಲು ಶುರು ಮಾಡಿದ. ನಿಧಾನವಾಗಿ ಇತರ ಮಕ್ಕಳು ಸಹಾಯಕ್ಕೆ ಬಂದರು. ಒಟ್ಟಾಗಿ ಎಲ್ಲರೂ ಎಳೆದಾಗ ಗೋವು ಹೊಳೆಯಿಂದ ಹೊರಬಂದಿತು. ಅದು ಸಂತೋಷದಿಂದ ಅಂಬಾ ಎಂದು ಕೂಗಿತು. ಅದರ ಕಣ್ಣುಗಳಲ್ಲಿ ಕೃತಜ್ಞತೆ ಭಾವ ಮೂಡಿತ್ತು. ಮಕ್ಕಳು ಆಶ್ಚರ್ಯದಿಂದ ಮನುವಿನ ಕಡೆಗೆ ನೋಡಿದರು. ಮನು, ನೀನು ನಮಗಿಂತ ಬುದ್ಧಿವಂತ. ನಾವು ನಗುತ್ತಿದ್ದೆವು, ಆದರೆ ನೀನು ಉಪಕಾರ ಮಾಡಿದೆ. ಮನುವಿನ ಹೃದಯದಲ್ಲಿ ಗಣಪತಿಯ ಮಾತುಗಳು ಸದ್ದು ಮಾಡುತ್ತಿದ್ದವು. ಶ್ರದ್ಧೆ, ಧೈರ್ಯ, ಸತ್ಯ, ಉಪಕಾರ. ಅವನು ಧೈರ್ಯದಿಂದ, ಶ್ರದ್ಧೆಯಿಂದ, ಸತ್ಯದ ಮನಸ್ಸಿನಿಂದ ಗೋವಿಗೆ ಉಪಕಾರ ಮಾಡಿದ. ಅವನು ಗಣಪತಿ ನೀಡಿದ ಪರೀಕ್ಷೆಯಲ್ಲಿ ಜಯಿಸಿದ್ದ. ದೇವಾಲಯದ ಒಳಗಿನಿಂದ ಗಣಪತಿಯ ಮೃದುವಾದ ನಗುವಿನ ಧ್ವನಿ ಕೇಳಿಸಿತು. ಮಗನೇ, ನೀನು ನನಗೆ ಹೆಮ್ಮೆ ತಂದಿದ್ದೀಯಾ. ಇಂದಿನಿಂದ ನಿನ್ನ ಹೃದಯದಲ್ಲಿ ಬುದ್ಧಿಯ ಜ್ಯೋತಿ ಹೊಳೆಯುತ್ತದೆ. ಮನು ಗಣಪತಿಗೆ ಸಂತೋಷದಿಂದ ಕೈಜೋಡಿಸಿ ನಮಸ್ಕರಿಸಿದ. ಮರುದಿನ ಶಾಲೆಗೆ ಹೋದಾಗ ಮನು ಹಳೆಯ ಮನುವಾಗಿರಲಿಲ್ಲ. ತರಗತಿಯಲ್ಲಿ ಗುರೂಜಿ ಹೊಸ ಪಾಠ ಕಲಿಸುತ್ತಿದ್ದರು. ಮನು ಮೊದಲಿನಂತೆ ಭಯಪಡಲಿಲ್ಲ. ಆತ ಶ್ರದ್ಧೆಯಿಂದ ಗಮನವಿಟ್ಟು ಕೇಳಲು ಆರಂಭಿಸಿದ. ಏನಾದರೂ ಅರ್ಥವಾಗದಿದ್ದರೆ ಹಿಂಜರಿಯದೆ ಕೈಯೆತ್ತಿ ಕೇಳುತ್ತಿದ್ದ. ಗುರೂಜಿ, ನನಗೆ ಇದು ಸಂಪೂರ್ಣ ಅರ್ಥವಾಗಲಿಲ್ಲ, ದಯವಿಟ್ಟು ಮತ್ತೊಮ್ಮೆ ವಿವರಿಸಿ ಎನ್ನುತ್ತಿದ್ದ. ಗುರುಗಳು ಅವನ ಕುತೂಹಲ ನೋಡಿ ಆಶ್ಚರ್ಯಪಟ್ಟರು. ಮನುವಿನಲ್ಲಾದ ಬದಲಾವಣೆ ನೋಡಿ ಖುಷಿಪಟ್ಟರು.
ಸ್ನೇಹಿತರು ಸಹ ಮನು ಓದುತ್ತಿರುವುದನ್ನು ನೋಡಿ ಬೆರಗಾದರು. ಮನೆಗೆ ಬಂದ ಮೇಲೂ ಸಹ ಅಮ್ಮನಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ತಂಗಿಗೆ ಪಾಠ ಹೇಳಿಕೊಡುವುದರಲ್ಲಿ ಸಂತೋಷ ಪಡುತ್ತಿದ್ದ. ಮನುವಿನಲ್ಲಾದ ಬದಲಾವಣೆ ಕುರಿತು ಅಮ್ಮ ಕೇಳಿದಾಗ, ಅಮ್ಮ, ಗಣಪತಿ ದೇವರು ನನಗೆ ಬುದ್ಧಿಯ ದಾರಿ ತೋರಿಸಿದ್ದಾರೆ. ನಾನು ಶ್ರದ್ಧೆಯಿಂದ ಕಲಿಯುತ್ತೇನೆ, ಧೈರ್ಯದಿಂದ ತಪ್ಪುಗಳನ್ನು ಸರಿಪಡಿಸುತ್ತೇನೆ, ಸತ್ಯ ಮಾರ್ಗದಲ್ಲಿ ನಡೆಯುತ್ತೇನೆ, ಇತರರಿಗೆ ಉಪಕಾರ ಮಾಡುತ್ತೇನೆ ಎಂದನು. ಮನುವಿನಲ್ಲಾದ ಬದಲಾವಣೆ ಕಂಡು ಹಳ್ಳಿಗರಿಗೂ ಕೂಡ ಸಂತೋಷವಾಯಿತು. ಅವನು ಎಲ್ಲರಿಗೂ ಸಹಾಯ ಮಾಡುವುದರಲ್ಲಿ ಮೊದಲಿಗನಾಗಿದ್ದ. ಯಾರಾದರೂ ಅಜ್ಞಾನದಿಂದ ಜಗಳ ಮಾಡಿದರೆ ಅವನು ಸಮಾಧಾನ ಮಾಡುತ್ತಿದ್ದ. ಮಕ್ಕಳು ಪಾಠ ಕಲಿಯದಿದ್ದರೆ ಮನು ಸಹನೆಯಿಂದ ಅವರಿಗೆ ಹೇಳಿಕೊಡುತ್ತಿದ್ದ. ಹೀಗೆ ಮನು ಸ್ನೇಹಿತರಿಗೆ ಮಾದರಿ, ಗುರೂಜಿಗೆ ಹೆಮ್ಮೆ, ತಾಯಿಗೆ ಆಧಾರವಾದ. ಒಂದು ದಿನ ಮನು ತನ್ನ ತಾಯಿಗೆ ಹೇಳಿದ, ಅಮ್ಮ, ನಾನು ಮೊದಲು ನನಗೆ ಬುದ್ಧಿಯೇ ಇಲ್ಲವೆಂದು ಭಾವಿಸುತ್ತಿದ್ದೆ. ಆದರೆ ಈಗ ನನಗೆ ಅರ್ಥವಾಗಿದೆ. ಬುದ್ಧಿ ನಮ್ಮೊಳಗೆ ಇರುತ್ತದೆ. ಅದನ್ನು ಸರಿಯಾಗಿ ಬಳಸಿದರೆ ಅದು ಜ್ಞಾನವಾಗುತ್ತದೆ. ತಾಯಿ ನಗುತ್ತಾ ಅವನ ತಲೆಯ ಮೇಲೆ ಕೈಯಿಟ್ಟಳು. ಹೌದು ಮಗ, ನಿನ್ನ ಜೀವನವನ್ನು ಗಣಪತಿಯ ಆಶೀರ್ವಾದ ಬೆಳಗಿಸಿದೆ. ಮನು ತನ್ನ ಸ್ನೇಹಿತರಿಗೂ ಸಹ ಬೋಧಿಸುತ್ತಿದ್ದ. ಸ್ನೇಹಿತರೆ, ನಿಜವಾದ ಬುದ್ಧಿ ಎಂದರೆ ಕೇವಲ ಹೆಚ್ಚು ಓದುವುದು ಅಥವಾ ಕಠಿಣ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಲ್ಲ. ನಿಜವಾದ ಬುದ್ಧಿ ಎಂದರೆ ಶ್ರದ್ಧೆ, ಅಂದರೆ ಯಾವುದೇ ಕೆಲಸವನ್ನಾದರೂ ಮನಸ್ಸಿನಿಂದ ಮಾಡುವುದು. ಧೈರ್ಯ, ಅಂದರೆ ತಪ್ಪಾದರೂ ಹೆದರದೆ ಮತ್ತೆ ಪ್ರಯತ್ನಿಸುವುದು. ಸತ್ಯ, ಯಾವಾಗಲೂ ಸತ್ಯದ ಮಾರ್ಗ ಹಿಡಿಯುವುದು. ಉಪಕಾರ, ಕಲಿತ ಜ್ಞಾನವನ್ನು ಇತರರಿಗೆ ಹೇಳಿಕೊಡುವುದು. ಮಕ್ಕಳು ತಲೆಬಾಗಿದರು. ಮನು, ನಿನ್ನ ಮಾತುಗಳು ನಮಗೆ ಸ್ಫೂರ್ತಿ ನೀಡುತ್ತವೆ. ನಾವು ಸಹ ಬುದ್ಧಿಯನ್ನು ಹೀಗೆಯೇ ಬಳಸುತ್ತೇವೆ ಎಂದರು. ಅಷ್ಟರಲ್ಲಿ ಮನುವಿನ ಮನಸ್ಸಿನೊಳಗೆ ಗಣಪತಿಯ ಮೃದುವಾದ ನಗು ಕೇಳಿಸಿತು. ಚೆನ್ನಾಗಿದೆ ಮಗನೇ, ನೀನು ನಿಜವಾದ ಬುದ್ಧಿಯ ಅರ್ಥವನ್ನು ಅರಿತುಕೊಂಡಿದ್ದೀಯಾ. ಇದೇ ನನ್ನ ಆಶೀರ್ವಾದ. ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ. ಅವಶ್ಯವಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.